ನಮಸ್ಕಾರ ಚಿನ್ನಾರಿಗಳೇ, ಎಲ್ಲರೂ ಹೇಗಿದ್ದೀರಾ? ಅಜ್ಜಿ ಇವತ್ ನಿಮ್ಗಾಗಿ ಒಂದು ಹೊಸ ತುಂಬಾನೇ ಮಜವಾದ ಕತೆ ತಂದಿದ್ದೀನಿ. ಆ ಕಥೆಯ ಹೆಸರು ಕರಡಿ ಮತ್ತು ಜಾದೂ ನಕ್ಷೆ. ಏನು, ಕಥೆ ಕೇಳೋಕೆ ನೀವೆಲ್ಲರೂ ರೆಡಿನಾ? ನಿಮ್ ಕಿವಿಗಳೆಲ್ಲ ಚುರುಕಾಗಿದ್ಯಾ? ಹಾಗಾದ್ರೆ ಇನ್ನೇಕೆ ತಡ, ಬನ್ನಿ ಈ ಅದ್ಭುತ ಕಥೆಯ ಜಗತ್ತಿಗೆ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಮೊದಲು ನಮ್ಮ ಕಥೆಯ ಹೀರೋನ ಪರಿಚಯ ಮಾಡ್ಕೊಳ್ಳೋಣ. ಅವನ ಹೆಸರು ಬಾಲು. ಬಾಲು ಅಂದ್ರೆ ಯಾರು ಅಂತೀರಾ? ಅವನು ಮೆತ್ತನೆಯ ಕಂದು ತುಪ್ಪಳ, ಮಿನುಗುವ ಕಣ್ಣುಗಳಿರುವ ಒಂದು ಮುದ್ದು ಮುದ್ದಾದ ಪುಟಾಣಿ ಕರಡಿ ಮರಿ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಹಚ್ಚ ಹಸಿರಾದ ಕಾಡಿತ್ತು. ಅಲ್ಲಿ ದೊಡ್ಡ ದೊಡ್ಡ ಮರಗಳು ಆಕಾಶದ ಜೊತೆ ಮಾತಾಡ್ತಾ ಇದ್ವು. ಬಣ್ಣ ಬಣ್ಣದ ಹೂಗಳು ಜೇನಿನ ಸುವಾಸನೆ ಬೀರ್ತಿದ್ವು. ಅಂತಹ ಸುಂದರ ಕಾಡಿನಲ್ಲಿ ನಮ್ಮ ಬಾಲು ವಾಸವಾಗಿದ್ದ. ಅಯ್ಯೋ, ನಮ್ ಬಾಲುಗೆ ಸುಮ್ನೆ ಒಂದ್ ಕಡೆ ಕುತ್ಕೊಳ್ಳೋ ಜಾಯಮಾನವೇ ಅಲ್ಲ. ಅವನ ಪುಟಾಣಿ ಕಾಲ್ಗಳಿಗೆ ಯಾವಾಗ್ಲೂ ಓಡಾಟ ಬೇಕಿತ್ತು. ಪ್ರತಿದಿನ ಕಾಡಿನೊಳಗೆಲ್ಲ ಸುತ್ತಾಡೋದು, ಹೊಸ ದಾರಿಗಳನ್ನ ಕಂಡ್ಹಿಡಿಯೋದು, ಪುಟ್ಟ ಬಂಡೆಗಳ ಮೇಲೆ ಜಿಗಿದು ಕುಣಿಯೋದು ಅಂದ್ರೆ ಅವನಿಗೆ ಬಹಳ ಇಷ್ಟ. ಹೀಗೆ ಒಂದು ದಿನ ಆಟ ಆಡ್ತಾ ಆಡ್ತಾ ಕಾಡಿನೊಳಗೆ ಹೋಗ್ತಿದ್ದಾಗ ಬಾಲು ಕಣ್ಣಿಗೆ ಏನೋ ಒಂದು ಹೊಳೆಯೋದ್ ಕಾಣಿಸ್ತು. ಅರೆ, ಇದೇನಿದು ವಿಚಿತ್ರವಾಗಿದೆ, ಇಷ್ಟು ದಿನ ಇದು ಇಲ್ಲಿರ್ಲಿಲ್ವಲ್ಲ ಅಂತ ಯೋಚಿಸಿತು. ಏನದು? ಬನ್ನಿ, ಬಾಲು ಜೊತೆ ನಾವು ಹೋಗಿ ನೋಡೋಣ. ಬಾಲು ಮೆಲ್ಲಗೆ ಹೆಜ್ಜೆ ಇಡ್ತಾ ಅದ್ರ ಹತ್ರ ಹೋಯ್ತು. ಅಲ್ಲಿ ಒಂದು ಮರದ ಬೇರಿನ ಪಕ್ಕ ಹಳೆಯ ಸುರುಳಿ ಸುತ್ತಿದ ಕಾಗದವೊಂದು ಬಿದ್ದಿತ್ತು. ಆದ್ರೆ ಅದೊಂದು ಸಾಮಾನ್ಯ ಕಾಗದ ಆಗಿರ್ಲಿಲ್ಲ. ಅದರಿಂದ ಚಿನ್ನದ ಹಾಗೆ ಬೆಚ್ಚಗಿನ ಬೆಳಕುವರೆಗೆ ಬರ್ತಿತ್ತು. ಬಾಲು ತನ್ನ ಪುಟ್ಟ ಪಂಜೆಗಳಿಂದ ಅದನ್ನ ಎತ್ತುಕೊಂಡಿತು. ಅಬ್ಬಾ, ಇದೇನಿದು? ನೋಡಕ್ಕೆ ನಕ್ಷತ್ರನೇ ಇದೆ, ಆದ್ರೆ ಈಗ್ಯಾಕ್ ಮಿನುಕ್ತಾ ಇದೆ? ಇದ್ರೊಳಗೆ ನಕ್ಷತ್ರಗಳು ಬಂದ್ ಅಡಗಿ ಕೂತ್ಕೊಂಡಿದ್ವ್ಯಾ ಅಂತ ಆಶ್ಚರ್ಯದಿಂದ ತನ್ನಲ್ಲೇ ಮಾತಾಡ್ಕೊಳ್ತು. ಆ ಜಾದೂ ನಕ್ಷೆ ನಮ್ಮ ಬಾಲುವನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ಬಹುದು? ನಿಮ್ಗೂ ತಿಳ್ಕೋಬೇಕು ಅನ್ಸುತ್ತಾ? ಹಾಗಾದ್ರೆ ಬನ್ನಿ, ತಡ ಮಾಡೋದು ಬೇಡ. ಬಾಲು ಜೊತೆ ನಾವು ಈ ರಹಸ್ಯದ ದಾರಿಯಲ್ಲಿ ಪಯಣ ಶುರು ಮಾಡೋಣ. ಬಾಲು ಮೆಲ್ಲಗೆ ಆ ಸುರುಳಿಯನ್ನ ಬಿಚ್ಚಿ ನೋಡಿದ್ರೆ, ಅಬ್ಬಾ, ಅದ್ರೊಳಗೆ ಚಿನ್ನದ ಚುಕ್ಕಿಗಳು ಪಳಪಳ ಅಂತ ಹುಳಿತಾ ಒಂದು ದಾರಿಯನ್ನೇ ತೋರಿಸ್ತಾ ಇದ್ವು. ಅದು ಬಾಲು ಇದುವರೆಗೂ ನೋಡಿರದ ಕಾಡಿನ ಯಾವುದೋ ಒಂದು ರಹಸ್ಯ ಜಾಗಕ್ಕೆ ಹೋಗೋ ದಾರಿಯಾಗಿತ್ತು. ಬಾಲುಗೆ ಒಂದು ಕಡೆ ಸ್ವಲ್ಪ ಭಯ, ಇನ್ನೊಂದು ಕಡೆ ಮುಂದೆ ಏನಿದೆ ಅಂತ ನೋಡೋಕೆ ಕುತೂಹಲ. ಅದು ಧೈರ್ಯ ಮಾಡಿ ನಕ್ಷೆ ತೋರಿಸಿದ ಆ ಮಿನುಗೋ ದಾರಿಯಲ್ಲೇ ಒಂದೊಂದೇ ಹೆಜ್ಜೆ ಇಡ್ತಾ ಆ ರಹಸ್ಯ ಜಾಗದ ಕಡೆಗೆ ನಡೆಯೋಕೆ ಶುರು ಮಾಡ್ತು. ಆ ರಹಸ್ಯ ಜಾಗದಲ್ಲಿ ಬಾಲುಗೆ ಏನ್ ಸಿಕ್ತು ಅಂತೀರಾ? ಅಲ್ಲಿ ಬಂಗಾರದ ನಿಧಿ ಏನಾದ್ರೂ ಸಿಕ್ತಾ? ಇಲ್ಲವೇ ಇಲ್ಲ. ಅದಕ್ಕಿಂತಾನೂ ಬೆಲೆ ಬಾಳುವಂಥದ್ದು ಏನೋ ಕಾಯ್ತಿತ್ತು. ಬಾಲು ಆ ಜಾಗ ತಲುಪಿದ್ದಾಗ ಕಿಂಗ್ ಕಿಂಗ್ ಅಂತ ಒಂದು ಸಣ್ಣ ಅಳುವಿನ ಶಬ್ದ ಕೇಳಿತು. ಅಯ್ಯೋ ಪಾಪ! ಅಲ್ಲಿ ನೋಡಿದ್ರೆ ಒಂದು ಪುಟಾಣಿ ಮೊಲದ ಕಾಲು ಗಿಡದ ಬಳ್ಳಿಯಲ್ಲಿ ಸಿಕ್ಕಿ ಹಾಕೊಂಡು ಹೊರಗೆ ಬರೋಕ್ಕಾಗದೆ ಒದ್ದಾಡ್ತಾ ಇತ್ತು. ಅದರ ಕಣ್ಣುಗಳಲ್ಲಿ ನೀರು ತುಂಬಿಯೋಗಿತ್ತು. ಇದನ್ನ ನೋಡಿದ ಕೂಡಲೇ ನಮ್ಮ ಬಾಲು ಮನಸ್ಸು ಕರಗಿ ಹೋಯ್ತು. ಅದು ಒಂದು ಕ್ಷಣ ಕೂಡ ಯೋಚನೆ ಮಾಡ್ಲಿಲ್ಲ. ಓಡಿ ಹೋಗಿ, ಹೆದರಬೇಡ ಸ್ನೇಹಿತ, ನಾನಿದ್ದೀನಿ ಅಂತ ಹೇಳಿ ತನ್ನ ಮೃದುವಾದ ಪಂಜಗಳಿಂದ ಬಳ್ಳಿಗಳನ್ನ ನಿಧಾನವಾಗಿ ಬಿಡಿಸಿ ಮೊಲವನ್ನ ಕಾಪಾಡಿತು. ಬಳ್ಳಿಯಿಂದ ಹೊರಬಂದ ಮೊಲಕ್ಕೆ ಎಲ್ಲಿಲ್ಲದ ಖುಷಿ. ಅದು ಸಂತೋಷದಿಂದ ಒಂದೆರಡು ಸರ ಜಿಗದು ಬಾಲು ಕಡೆ ನೋಡಿ, ನಿನ್ನನ್ನು ರಕ್ಷಿಸಿದೆ, ನಿನಗೆ ತುಂಬಾ ತುಂಬಾ ಧನ್ಯವಾದ ಸ್ನೇಹಿತ ಅಂತ ಪ್ರೀತಿಯಿಂದ ಹೇಳಿತು. ಬಾಲು ಮಾಡಿದ ಈ ಒಳ್ಳೆ ಕೆಲ್ಸವನ್ನ ಆ ಜಾದೂ ನಕ್ಷೆ ನೋಡ್ತಾ ಇತ್ತು ಗೊತ್ತಾ? ಅದು ಬಾಲುಗೆ ಒಂದು ಸಿಹಿಯಾದ, ಮಾಂತ್ರಿಕವಾದ ಉಡುಗೊರೆ ಕೊಡೋಕೆ ತಯಾರಾಗಿತ್ತು. ಧನ್ಯವಾದ ಹೇಳಿದ ಆ ಕ್ಷಣದಲ್ಲೇ ಬಾಲು ಕೈಯಲ್ಲಿದ್ದ ಜಾದೂ ನಕ್ಷೆ ನೋಡ್ತಿದ್ದ ಹಾಗೆ ಮೊದಲಿಗಿಂತ 100 ಪಟ್ಟು ಜೋರಾಗಿ ಹೊಳೆಯೋಕೆ ಶುರುವಾಯಿತು. ಅದರಿಂದ ಚಿನ್ನದ ಕಿಡಿಗಳು ಪಟಾಕಿಯ ಹಾಗೆ ಚಿಮ್ಮಿದ್ವು. ವಾಹ್! ಆ ಬೆಳಕಿನಿಂದ ಜಾದೂ ಆದ ಹಾಗೆ ಘಮಘಮ ಅಂತ ವಾಸನೆ ಬರೋ ಕೆಂಪು ಸೇಬುಗಳು, ಸಿಹಿಯಾದ ಬಾಳೆಹಣ್ಣುಗಳು, ರಸ ತುಂಬಿದ ಕಿತ್ತಳೆಗಳು ಎಲ್ಲವೂ ಗಾಳಿಯಲ್ಲಿ ತೇಲಿ ಬಂದು ಮಳೆ ಹಾಗೆ ಕೆಳಗೆ ಸುರಿದವು. ಆದರೆ ಬಾಲು ಆ ಹಣ್ಣುಗಳನ್ನ ತಾನೊಬ್ಬನೇ ತಿನ್ಲಿಲ್ಲ. ತನ್ನ ಹೊಸ ಗೆಳೆಯ ಮೊಲವನ್ನ, ಅಲ್ಲೇ ಇದ್ದ ಅಳಿಲು, ಗಿಳಿಗಳನ್ನ ಎಲ್ಲರನ್ನೂ ಕರೆದು ಎಲ್ಲರಿಗೂ ಹಣ್ಣುಗಳನ್ನ ಹಂಚಿತು. ಎಲ್ಲರೂ ಒಟ್ಟಿಗೆ ಕುಳಿತು ನಗುತ್ತಾ ಹಾಡುತ್ತಾ ಆ ಹಣ್ಣುಗಳನ್ನ ತಿಂದ್ರು. ಆ ದಿನ ಕಾಡಿನಲ್ಲಿ ಒಂದು ದೊಡ್ಡ ಹಬ್ಬವೇ ನಡೆದುಹೋಯ್ತು. ನೋಡಿದ್ರಲ್ಲ ಮಕ್ಳೇ, ನಮ್ಮ ಬಾಲು ಎಷ್ಟು ಒಳ್ಳೆ ಕರಡಿ ಅಲ್ವಾ? ಈ ಕಥೆ ನಮ್ಗೆಲ್ರಿಗೂ ಒಂದು ತುಂಬಾ ಮುಖ್ಯವಾದ ಪಾಠವನ್ನ ಹೇಳ್ಕೊಡುತ್ತೆ. ಈ ಕಥೆಯ ನೀತಿ ಏನು ಗೊತ್ತಾ? ಸಹಾಯ ಮಾಡುವ ಮನಸ್ಸು ಇದ್ರೆ ಸದಾ ಸಂತೋಷ ಸಿಗ್ತದೆ.
ನೋಡಿ, ಬಾಲು ಮೊಲಕ್ಕೆ ಸಹಾಯ ಮಾಡಿದಾಗ ಅದಕ್ಕೆ ಸಿಕ್ಕಿದ್ದು ಬರೀ ಹಣ್ಣುಗಳಲ್ಲ, ಒಬ್ಬ ಹೊಸ ಸ್ನೇಹಿತ ಸಿಕ್ಕಿದ್ದ, ಎಲ್ಲರ ಪ್ರೀತಿ ಸಿಕ್ತು. ಅದೇ ಅಲ್ವಾ ನಿಜವಾದ ಸಂತೋಷ. ಹಾಗಾದ್ರೆ ಚಿನ್ನಾರಿಗಳೇ, ಈಗ ನೀವು ಯೋಚನೆ ಮಾಡಿ, ಬಾಲು ತನ್ನ ಸ್ನೇಹಿತನಿಗೆ ಸಹಾಯ ಮಾಡಿದ ಹಾಗೆ ಇವತ್ತು ನೀವು ಯಾರಿಗೆ ಸಹಾಯ ಮಾಡಬಹುದು? ನೆನ್ಪಿಡಿ, ಒಂದು ಚಿಕ್ಕ ಸಹಾಯ ಕೂಡ ತುಂಬಾ ದೊಡ್ಡ ಸಂತೋಷವನ್ನ ಕೊಡುತ್ತೆ, ಆಯ್ತಾ? ಸರಿ, ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಟಾಟಾ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.